ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕಿದೆ. ಆ ಬೇಡಿಕೆಗಳು ಸರಿನಾ ಇಲ್ಲ ಚರ್ಚೆ ಮುಖಾಂತರ ಮಾಡಬಹುದು. ಆದರೆ ಇವತ್ತು ಬಿಜೆಪಿ ಸರ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಗಳು ರಾಜ್ಯ ಬಿಜೆಪಿ ಸರ್ಕಾರಗಳಿಗೆ ಹೇಗೆ ಉಪಯೋಗ ಮಾಡಿಕೊಂಡು ನಮ್ಮ ರೈತರಿಗೆ ಮಧ್ಯಪ್ರದೇಶನಲ್ಲಿ, ಉತ್ತರ ಪ್ರದೇಶದಲ್ಲಿ ನಿಲ್ಲಿಸೋದು, ಬಂಧನ ಮಾಡೋದು, ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿಗಲ್. ಇದಕ್ಕೆ ಬಿಜೆಪಿ ಸರ್ಕಾರದವರು ಮತ್ತೆ ಇಲ್ಲಿ ವಿರೋಧ ಪಕ್ಷದ ನಾಯಕರು ಅದಕ್ಕೆ ಉತ್ತರ ಕೊಡಬೇಕು. ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಕರ್ನಾಟಕದ ರೈತರು ಡೆಲ್ಲಿ ತನಕ ಹೋಗಬೇಕಾಗಿದೆ ಅಂದ್ರೆ ಅವರಿಗೆ ಮಧ್ಯದಲ್ಲೇ ಬಂಧನ ಮಾಡೋದು, ಅವ್ರ ಮೇಲೆ ಅತ್ಯಾಚಾರ ನಡೆಸೋದು ಎಷ್ಟು ಸರಿ? ಮತ್ತೆ ಇವರು ರೈತರ ಪರವಾಗಿರುವಂತ ಪಾರ್ಟಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ. ಇವತ್ತು ನೀವು ಡೆಲ್ಲಿ ಬಾರ್ಡರ್ ನೋಡಿದ್ರೆ ಯಾವ ರೀತಿಗಳು ಅವ್ರು ತಂತಿ ಹಾಕಿದ್ದಾರೆ, ಯಾವ ರೀತಿ ಸಿಮೆಂಟ್ ಬ್ಲಾಕ್ ಹಾಕಿದ್ದಾರೆ, ಯಾವ ರೀತಿ ಅವರು ಕಂಟಿಗಳು ಕಟ್ಟಿದ್ದಾರೆ ಅಂತ ನೀವು ನೋಡಿದ್ರೆ ಚೈನಾ ಬಾರ್ಡರ್, ಪಾಕಿಸ್ತಾನ ಬಾರ್ಡರ್ನಲ್ಲಿ ಕೂಡ ಇಷ್ಟು ಸುರಕ್ಷತೆ ಇಲ್ಲ. ಯಾಕೆ ಮೋದಿ ಸರ್ಕಾರ ಇವತ್ತು ರೈತರ ಹೋರಾಟಕ್ಕೆ ಇವತ್ತು ಹಂಚ್ತಾ ಇದ್ದಾರೆ? ಇವತ್ತು ರೈತರ ಪರವಾಗಿ ನಿಂತಿರೋದಂತ ಹೇಳ್ತಾ ಇದ್ರಲ್ಲ, ಅವ್ರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಕೊಟ್ಟರು, ಅಂದ್ರೂ ಕೂಡ ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಇದಾರೆ ಅಂತ ಇವತ್ತು ರಾಜ್ಯ ಬಿಜೆಪಿಯವರು ಮತ್ತೆ ಕೇಂದ್ರ ಬಿಜೆಪಿ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕಿದೆ. ಆ ಬೇಡಿಕೆಗಳು ಸರಿನಾ ಇಲ್ಲ ಚರ್ಚೆ ಮುಖಾಂತರ ಮಾಡಬಹುದು. ಆದರೆ ಇವತ್ತು ಬಿಜೆಪಿ ಸರ್ಕಾರ, ಕೇಂದ್ರ ಬಿಜೆಪಿ ಸರ್ಕಾರಗಳು ರಾಜ್ಯ ಬಿಜೆಪಿ ಸರ್ಕಾರಗಳಿಗೆ ಹೇಗೆ ಉಪಯೋಗ ಮಾಡಿಕೊಂಡು ನಮ್ಮ ರೈತರಿಗೆ ಮಧ್ಯಪ್ರದೇಶನಲ್ಲಿ, ಉತ್ತರ ಪ್ರದೇಶದಲ್ಲಿ ನಿಲ್ಲಿಸೋದು, ಬಂಧನ ಮಾಡೋದು, ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿಗಲ್. ಇದಕ್ಕೆ ಬಿಜೆಪಿ ಸರ್ಕಾರದವರು ಮತ್ತೆ ಇಲ್ಲಿ ವಿರೋಧ ಪಕ್ಷದ ನಾಯಕರು ಅದಕ್ಕೆ ಉತ್ತರ ಕೊಡಬೇಕು. ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಕರ್ನಾಟಕದ ರೈತರು ಡೆಲ್ಲಿ ತನಕ ಹೋಗಬೇಕಾಗಿದೆ ಅಂದ್ರೆ ಅವರಿಗೆ ಮಧ್ಯದಲ್ಲೇ ಬಂಧನ ಮಾಡೋದು, ಅವ್ರ ಮೇಲೆ ಅತ್ಯಾಚಾರ ನಡೆಸೋದು ಎಷ್ಟು ಸರಿ? ಮತ್ತೆ ಇವರು ರೈತರ ಪರವಾಗಿರುವಂತ ಪಾರ್ಟಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ. ಇವತ್ತು ನೀವು ಡೆಲ್ಲಿ ಬಾರ್ಡರ್ ನೋಡಿದ್ರೆ ಯಾವ ರೀತಿಗಳು ಅವ್ರು ತಂತಿ ಹಾಕಿದ್ದಾರೆ, ಯಾವ ರೀತಿ ಸಿಮೆಂಟ್ ಬ್ಲಾಕ್ ಹಾಕಿದ್ದಾರೆ, ಯಾವ ರೀತಿ ಅವರು ಕಂಟಿಗಳು ಕಟ್ಟಿದ್ದಾರೆ ಅಂತ ನೀವು ನೋಡಿದ್ರೆ ಚೈನಾ ಬಾರ್ಡರ್, ಪಾಕಿಸ್ತಾನ ಬಾರ್ಡರ್ನಲ್ಲಿ ಕೂಡ ಇಷ್ಟು ಸುರಕ್ಷತೆ ಇಲ್ಲ. ಯಾಕೆ ಮೋದಿ ಸರ್ಕಾರ ಇವತ್ತು ರೈತರ ಹೋರಾಟಕ್ಕೆ ಇವತ್ತು ಹಂಚ್ತಾ ಇದ್ದಾರೆ? ಇವತ್ತು ರೈತರ ಪರವಾಗಿ ನಿಂತಿರೋದಂತ ಹೇಳ್ತಾ ಇದ್ರಲ್ಲ, ಅವ್ರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಕೊಟ್ಟರು, ಅಂದ್ರೂ ಕೂಡ ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಇದಾರೆ ಅಂತ ಇವತ್ತು ರಾಜ್ಯ ಬಿಜೆಪಿಯವರು ಮತ್ತೆ ಕೇಂದ್ರ ಬಿಜೆಪಿ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ.